ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೂ ಸ್ಪೋರ್ಟ್ಸ್. ಇವತ್ತಿನ ವಿಡಿಯೋದಾಗ ಏನೈತಿ, RCB 2ನೇ ಪ್ರಾಕ್ಟೀಸ್ ಮ್ಯಾಚಿಂದು ಅಪ್ಡೇಟ್ ಸಿಕ್ಕತಿ. ಯಾರ್ಯಾರು ಎಷ್ಟೆಷ್ಟು ರನ್ ಹೊಡೆದ್ರು, ವಿರಾಟ್ ಕೊಹ್ಲಿ ಅವ್ರು ಹೊಡೆದ್ರು, ರಜತ್ ಪಟ್ಟಿದಾರ್ ಅಂತ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡೋರು ಅವ್ರಟ್ಟು ಹೊಡೆದ್ರು. ಎಲ್ಲ ವಿಡಿಯೋದಾಗ ತಿಳ್ಕೊಸ್ಬೋದಂತ. ಅದಕ್ಕೆ ವಿಡಿಯೋನ ಲಾಸ್ಟ್ನೇ ತನಕ ನೋಡ್ರಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಮೊನ್ನೆ ಮ್ಯಾಚ್ನ ಏನೈತಿ, ನಿಮಗೆ ಫಸ್ಟ್ನೇ ಪ್ರಾಕ್ಟೀಸ್ ಮ್ಯಾಚ್ ಹೇಳ್ದಂಗೆ ಇವ್ರು ಯಾರೋ ರಜತ್ ಪಟ್ಟಿದಾರ್ ಟೀಮ್ನಾಗ ಗೆದ್ದರು. ಸೆಕೆಂಡ್ ಪ್ರಾಕ್ಟೀಸ್ ಮ್ಯಾಚ್ ಸಖತ್ತಾಗಿತ್ತು. ಆದರೆ ಸೆಕೆಂಡ್ ಇನ್ನಿಂಗ್ಸ್ ಸ್ಕೋರ್ ಅವೈಲೇಬಲ್ ಇಲ್ಲ, ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಅವೈಲೇಬಲ್ ಐತಿ. ಮತ್ತು ಯಾರ್ಯಾರು ಹೆಂಗೆ ಆಡಿರ್ತೆ ಎಲ್ಲ ಅವೈಲೇಬಲ್ ಐತಿ. ಪಟ ನೋಡ್ಕೊತ ಹೋಗೋನು. ಮೊನ್ನೆ ಮ್ಯಾಚ್ನಾಗ ಆಲ್ಮೋಸ್ಟ್ ಜಿತೇಶ್ ಶರ್ಮಾ ಎಲ್ಲ ಸಖತ್ತಾಗಿ ಆಡಿದ್ರು. ಇವತ್ತಿನ ಸೆಕೆಂಡ್ ಮ್ಯಾಚ್ RCB ಸೆಕೆಂಡ್ ಪ್ರಾಕ್ಟೀಸ್ ಮ್ಯಾಚ್ ಒಳಗೆ 221 ರನ್ ಅದು. ಫಸ್ಟ್ನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಏನು ಆಡ್ಯಾರಲ್ಲ ಅದು ರಜತ್ 11 ಅಂದ್ರೆ ರಜತ್ ಪಟ್ಟಿದಾರ್ ಅವ್ರ ಟೀಮ 221 ರನ್ ಹೊಡೆದಾರ್ಥ 20 ಓವರಿಗೆ. ಅದ್ರೊಳಗೆ ವೆಂಕಟೇಶ್ ಅಯ್ಯರ್ 46 ರನ್ ಹೊಡೆದಾರ 21 ಬಾಲಿಗೆ. ನೆಕ್ಸ್ಟ್ ಲೆವೆಲ್. ಇನ್ನೊಂದು ಏನಂದ್ರೆ ನಾವೇನು ಅನ್ಕೊತಿದ್ವಿ, ದೇವದತ್ ಪಡಿಕಲ್ ಹಿಂಗೆ ಆಡ್ಲತ್ತ ಸ್ಮ್ಯಾಟ್ನಾಗ, ವೆಂಕಟೇಶ್ ಅಯ್ಯರ್ ನೋಡೋ ಫಾರ್ಮ್ನಾಗಿಲ್ಲ, ಎದಕ್ಕೆ ಕರ್ಕೊಂಡ್ರಿ ಇವ್ರನ್ನ ಆಪ್ಷನ್ದಾಗತ್ತೆ ಎಲ್ಲರೂ ಕ್ವಶನ್ ಮಾಡ್ಲತ್ತರು. ಪ್ರಾಕ್ಟೀಸ್ ಮ್ಯಾಚ್ನ ಹೆವಿ ಇಂಪ್ರೆಸಿವ್ ಆಗಿ ಕಾಣಿಸ್ಲತ್ತಾರ ವೆಂಕಟೇಶ್ ಅಯ್ಯರ್. ಅವರು ಜಾಗ ಪೊಸಿಷನ್ ಪಕ್ಕ ಮಾಡ್ಕೊಳ್ತಾರೆ ಸೇಬಕು. IPL 2026 ಒಳಗೆ ವೆಂಕಟೇಶ್ ಅಯ್ಯರ್ 100% RCB ಸ್ಕ್ವಾಡ್ ಅಂದ್ರೆ ಪ್ಲೇಯಿಂಗ್ ಇಲೆವನ್ ಆಡೋ ಚಾನ್ಸ್ ಐತಿ, 100% ಐತಿ. ವೆಂಕಟೇಶ್ ಅಯ್ಯರ್ ಅವ್ರದ್ದು ಮ್ಯಾನೇಜ್ಮೆಂಟು ಥಿಂಕ್ ಮಾಡ್ಲತ್ತೇನಂದ್ರೆ ಇವ್ರನ್ನ 4ನೇ ನಂಬರ್ ಅಥವಾ 5ನೇ ನಂಬರ್ ಆಡ್ಸೋನತ್ತೆ ಮ್ಯಾನೇಜ್ಮೆಂಟ್ದವ್ರು ಥಿಂಕ್ ಮಾಡ್ಲತ್ತರ್ತೆ. ಸದ್ಯಕ್ಕೆ ಬರ್ತಾಯಿರೋ ಅಪ್ಡೇಟ್ಸ್. ಇನ್ನು ಸೆಕೆಂಡ್ ಯಾರಪ್ಪ ಅಂದ್ರೆ ಅದು DDP ಅಂದರೆ ಇನ್ನೊಂದೇನು, ವೆಂಕಟೇಶ್ ಅಯ್ಯರ್ ಇವತ್ತು ವಿರಾಟ್ ಕೊಹ್ಲಿ ಅವ್ರ ಓಪನಿಂಗ್ ಬಂದಿರುತ್ತೆ. ವಿರಾಟ್ ಕೊಹ್ಲಿ ಅವ್ರ ಓಪನಿಂಗ್ ಬಂದ 21 ಬಾಲಿಗೆ 46. ಈ ಓಪನಿಂಗ್ ಹಂಗಂದ್ರೆ ಇನ್ನು ಜಾಕೋ ಬೆತಲ್ ಈ ಬರೋದ ನಿನ್ನೆ ಬಂದಾರ. ಈ ಪ್ರಾಕ್ಟೀಸ್ ಮ್ಯಾಚ ನಿನ್ನೆ ನಡೆದೈತೆ. ಬಂದ ಕೂಡ ಅವ್ರು ಆಡಿಲ್ಲ. ಅದ್ರ ಸಂಬಂಧ ಏನೈತಿ, ವೆಂಕಟೇಶ್ ಅಯ್ಯರ್ ವಿರಾಟ್ ಕೊಹ್ಲಿ ಅವ್ರ ಓಪನಿಂಗ್ ಮಾಡಿದಿರ್ತ. ಅದಕ್ಕೆ ವೆಂಕಟೇಶ್ ಅಯ್ಯರ್ ಅವರು 21 ಬಾಲಿಗೆ 46 ರನ್ ಹೊಡೆದು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡೋರು ಪ್ರಾಕ್ಟೀಸ್ ಒಳಗೆ. ಇನ್ನು 3ನೇ ನಂಬರ್ ಬಂದಿದ್ದು ದೇವದತ್ ಪಡಿಕಲ್ DDP. ದೇವದತ್ ಪಡಿಕಲ್ ಅವ್ರು ಎಷ್ಟು ಹೊಡೆದ್ರು ಅಂದ್ರೆ 18 ಬಾಲಿಗೆ 22 ರನ್ ಹೊಡೆದಾರು, ವಿಚ್ ಈಸ್ ಸೋ ಕನ್ಸರ್ನಿಂಗ್ ಅಂತ ಹೇಳ್ಬೇಕು. ನಡೀತಿತ್ತು ಪ್ರಾಕ್ಟೀಸ್ ಮ್ಯಾಚ್, ಒಂದೆರಡು ಮ್ಯಾಚ್ನ ಏನಿಲ್ಲ. ಮೊನ್ನೆ ಮ್ಯಾಚ್ನ ಸಖತ್ತಾಗಿ ಆಡಿದ್ರು. ಇವತ್ತಿನ ಮ್ಯಾಚ್ ಆಡ್ರಿ ಏನು ಅಷ್ಟೇ ಪರಕೆ ಮಾಡಲ್ಲ. ಓಕೆ, ದೇವದತ್ ಪಡಿಕಲ್ ಐತಿ 18 ಬಾಲಿಗೆ 22 ರನ್ ಹೊಡೆದಾರ್ಥ ಪ್ರಾಕ್ಟೀಸ್ ಮ್ಯಾಚ್, ಸೆಕೆಂಡ್ ಪ್ರಾಕ್ಟೀಸ್ ಮ್ಯಾಚ್ನಾಗ ಇವತ್ತು. ಇನ್ನು ವಿರಾಟ್ ಕೊಹ್ಲಿ ಮೋಸ್ಟ್ ವಾಂಟೆಡ್ ಎಲ್ಲರಿಗೂ ಬೇಕಾಯ್ತು. ಇವ್ರು ಹೆಂಗೆ ಆಡ್ತಾರೆ ಎಲ್ಲರೂ ನೋಡ್ಬೇಕಾರೆ. 2ನೇ ಪ್ರಾಕ್ಟೀಸ್ ಮ್ಯಾಚನ್ನು ಸ್ವಲ್ಪ ಡಿಸಪಾಯಿಂಟ್ ಮಾಡ್ಯಾರ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು. ಏನಪ್ಪ ಅಂದ್ರೆ ಕೇವಲ 10 ರನ್ ಹೊಡೆದಾರ್ಥ, 5 ಬಾಲಿಗೆ 10 ರನ್ ಹೊಡೆದಾರ್ಥ ವಿರಾಟ್ ಕೊಹ್ಲಿ ಅವರು. ಅದು ಏನಂದ್ರೆ ಮಂಗೇಶ್ ಯಾದವ್ ಒಂದು ಸಿಕ್ಸ್, ಭುವನೇಶ್ವರ್ ಕುಮಾರ್ಗೆ ಒಂದು 6 ಬಂದ ಕೂಡಲೇನ ಭುವನೇಶ್ವರ್ ಕುಮಾರ್ ಅವ್ರಿಗೆ ಒಂದು 6 ಬಡ್ದಿರ್ತ. ಇನ್ನೊಂದು ಮಂಗೇಶ್ ಯಾದವ್ 4 ಹೊಡೆದಿರ್ತ. ಅಭಿನಂದನ್ ಸಿಂಗ್ ಬಂದ ಕೂಡಲೇ ಶಾರ್ಟ್ ಬಾಲ್ ಹೊಡ್ಲಿಕ್ಕೆ ಹೋಗಿ ಔಟ್ ಆಗ್ಯಾರತ್ತ. ಸೊ ಇದು ಬರ್ತಾಯಿರೋ ಅಪ್ಡೇಟ. ನೀವು ಬೇಕಾಗಿರೋ ಚೆಕ್ ಮಾಡ್ಕೊರಿ, ಯೂಟ್ಯೂಬ್ದಾಗ ಬೇಕಾದ್ರೆ ಚೆಕ್ ಮಾಡೋ ಅದೈತಿ. ಮಂಗೇಶ್ ಯಾದವ್ಗೆ ಹೊಡೆದ್ರು, ಭುವನೇಶ್ವರ್ ಕುಮಾರ್ ಅವ್ರಿಗೆ ಒಂದು 6, ಮಂಗೇಶ್ ಯಾದವ್ಗೆ ಒಂದು 4 ಹೊಡೆದ. ನೆಕ್ಸ್ಟ್ ಏನೈತಿ, ಅಭಿನಂದನ್ ಸಿಂಗ್ ಹೊಡಿಬೇಕು ಟೈಮ್ದಾಗ ಬೋರ್ಡ್ಔಟ್ ಆಗಿರ್ತಾರೆ ವಿರಾಟ್ ಕೊಹ್ಲಿ ಅವರು. ಇದು ಬತ್ತು. ಇನ್ನು ನೆಕ್ಸ್ಟ್ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಹೊಡೆದ ಸ್ಕೋರ್ ನೋಡ್ರೆ ಗಾಬರಿ ಹೋಗ್ತೀರಿ. ಈ ಪರಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಐ ಹ್ಯಾವ್ ನೆವರ್ ಸೀನ್ ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಮ್ಯಾಚ್ನಾಗ. ಎಷ್ಟು 28 ಬಾಲ್ಯಾಗ, ಕೇವಲ 28 ಬಾಲ್ಯಾಗ 78 ರನ್ ಹೊಡೆದಾರ ರಜತ್ ಪಟ್ಟಿದಾರ್ ಅವರು. ಶಾಕಿಂಗ್ ಗುರು, ತೀರಾ ಆಡೋದೇನು ಈ ಪರಿ ನೆಕ್ಸ್ಟ್ ಲೆವೆಲ್. ಎದಕ್ಕೆ ನಮ್ಮ RCB ಕ್ಯಾಪ್ಟನ್ ಎದಕ್ಕೆ ತೋರಿಸ್ಕೊಟ್ರೆ, ಕ್ಯಾಪ್ಟನ್ ಲೀಡಿಂಗ್ ಫ್ರಾಮ್ ದ ಫ್ರಂಟ್ ಅಂತ ಹೇಳ್ಕೊಡ್ತಾರಲ್ಲ. ಸೊ ಇದು ನೋಡಿ ಕಲ್ಕೋಬೇಕು ನಾವು. ರಜತ್ ಪಟ್ಟಿದಾರ್ ಅವರು 28 ಬಾಲಿಗೆ 78 ರನ್ ಬಿಡ್ದಾರ ಪ್ರಾಕ್ಟೀಸ್ ಮ್ಯಾಚ್ನಾಗ. ಈ ಪರಿ ಅಂದ್ರೆ ಇನ್ನು ಐತಿ ಕರೆ ಮ್ಯಾಚ್ ಅದಕ್ಕೆ ಹಾಕೊಂಡು ಗುಮ್ಮು ಕಾರ್ಯಕ್ರಮ ಐತಿ. ಬರ್ತಾರೆ ಹೆಸರು ಹಾಕೊಂಡು ಗುಮ್ಲಕ್ಕ. ಇನ್ನು ಅವ್ರದಾಗಿಂದ ಈಚೆಗಡೆ ಜಿತೇಶ್ ಶರ್ಮಾ ಅವ್ರ ಟೀಮ್ನಾಗ ಒಬ್ಬರದ ಸಿಕ್ಕತ್ತೆ. ಅಂದರೆ ಜಿತೇಶ್ ಶರ್ಮಾ ಅವ್ರ ಟೀಮ್ನಾಗ ಒಬ್ಬರದ ಸಿಕ್ಕತ್ತೆ. ಇನ್ನು ಉಳಿದವ್ರು ಭಾಳ ಸಿಕ್ಕಿಲ್ಲ. ಏನಂದ್ರೆ ಜಿತೇಶ್ ಶರ್ಮಾ ಅವರು 12 ಬಾಲಿಗೆ 32 ರನ್ ಬಿಡ್ದಾರ್ಥ. ಲೆಟ್ಸ್ ಕ್ಯಾಲ್ಕುಲೇಟ್ ದಿಸ್. ಏನಂದ್ರೆ 12 ಬಾಲಿಗೆ 24 ಹೊಡೆದ್ರೆ ಏನಾಕತಿ, ನಿಮ್ಮ ಸ್ಟ್ರೈಕ್ ರೇಟ್ 200 ಆಕತಿ. 12 ಬಾಲಿಗೆ 38, ಅದು ಡಬಲ್ ಆಕತಿ. 240 ಹೆಚ್ಚಾಕತಿ. ಸೊ ಈ 12 ಬಾಲಿಗೆ 32 ನೋಡ್ಕೋತವ್ರ ನನ್ನ ಪ್ರಕಾರ ಅರೌಂಡ್ ಒಂದು 280-300 ತನಕ ಬರ್ತಿರ್ಬೋದು ಸ್ಟ್ರೈಕ್ ರೇಟ್ ಅಂತ ನಾನು ಅನ್ಕೋತೀನಿ. ಈ ಸ್ಟ್ರೈಕ್ ರೇಟ್ ಒಳಗೆ ಈ ಪರಿ ಬ್ಯಾಟಿಂಗ್ ಆಡತ್ತ ನಮ್ಮ RCB ಟೀಮ್ನವರು. ಆಲ್ಸೋ ಇನ್ನೊಂದೇನು ಕನ್ಸರ್ನಿಂಗ್ ಅಂದರೆ ಅದು ನಮ್ಮ ಯೂಸ್ ಮೇಲೆ ಬಡ್ಸ್ಕೊಳ್ತಾರೆ. RCB ಬಾಲಿಂಗ್ ಆಡ್ಬೋದು ರನ್ ಕೊಡ್ಲತ್ತಾರೆ, ಅದೇನು ತೊಂದರೆ ಇಲ್ಲ. ಇನ್ನೊಂದೇನಂದ್ರೆ ಟೀಮ್ ಡೇವಿಡ್ ಅವರು ಹಾಕೊಂಡು ಬಡ್ಲತ್ತಿರತ್ತೆ ನೆಟ್ಸ್ ಒಳಗೆ. ಯಾರಿಗೆ? ಕೃಣಾಲ್ ಪಾಂಡ್ಯ ಅವ್ರಿಗೆ.
ವಿಚ್ ಇಸ್ ಮೋರ್ ಕನ್ಸರ್ನಿಂಗ್ ಏನಂದ್ರೆ ಕುನಾಲ್ ಪಾಂಡೆ ಹೋದ ವರ್ಷದ ಬಾಲಿಂಗ್ ಇಲ್ಲತ್ತಿಲ್ಲತ್ತ ಲೈನ್ ತೊಗೊಳಗೆ ತಪ್ಪಲತ್ತರ್ತೇಳಿ ಅಪ್ಡೇಟ್ಸ್ ಬರ್ಲತ್ತವ. ಸೊ ಮೋರ್ ಅಪ್ಡೇಟ್ಸ್ ಎಟ್ ಟು ಕಮ್ ಇನ್ನ ಅಪ್ಡೇಟ್ಸ್ ಬರೋದವು. ಸೊ ಅದಕ್ಕೆ ಹಿಂದೆ ಅಪ್ಡೇಟ್ಸ್ ತಿಳ್ಕೊಳಕ್ಕೆ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಹಂಗೆ ಅಂದ್ರಲ್ಲ RCB ಇನ್ನೊಂದು ಅಪ್ಡೇಟ್ ಬಗ್ಗೆ ಬೇಕಾಯ್ತಾರೆ ವಿಡಿಯೋ ಕಾಮೆಂಟ್ ಮಾಡಿರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.